3 ವರ್ಷದ ಅವರಿಗೂ ಶ್ರೀನಿವಾಸ್ ಅವರ ಮೃತದೇಹಕ್ಕೆ ಇಲ್ಲ. 3 ವರ್ಷದ ಬಳಿಕ ಒಂದು ಮರದಲ್ಲಿ ನೇತಾಡಿದ್ದು ಶ್ರೀನಿವಾಸನ ತಲೆ. ಆ ರೀತಿ ಕ್ರೂರವಾಗಿ ಕೊಲೆ ಮಾಡಿದ್ದ ವೀರಪ್ಪ. ಅವನ ತಂಗಿಯನ್ನು ಕಸ್ಟಡಿಯಲ್ಲಿ ಕೊಂದದ್ದಕ್ಕೆ ಪ್ರತೀಕಾರವಾಗಿ ಶ್ರೀನಿವಾಸನ ಕೊಲೆಯಾಗಿತ್ತು. ಈ ಕಾರಣವನ್ನೇ ಹೇಳಿಕೊಂಡು 4 ಪೊಲೀಸ್ ಸಿಬ್ಬಂದಿಯನ್ನು ಕೂಡ ವೀರಪ್ಪ ಕೊಲೆ ಮಾಡಿದ್ದ. ಹಲೋ ನಮಸ್ಕಾರ, ಇದು ನಾನು ಕನ್ನಡಿಗ. ವೀರಪ್ಪನ ಕುರಿತ ಕಥೆಯ 2ನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ನಮ್ಮ ವಿಡಿಯೋವನ್ನು ಶುರು ಮಾಡುವ. ತಂಗಿ ಕೊಲೆಯ ಪ್ರತೀಕಾರವಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ಕೊಲೆ ಮಾಡಿದ್ದು ಮಾತ್ರವಲ್ಲದೆ, ಒಂದು ದಿವಸ ವೀರಪ್ಪನ ಗ್ಯಾಂಗ್ನಲ್ಲಿದ್ದ ಪ್ರಮುಖ ವ್ಯಕ್ತಿ ದಾರುಣವಾದ ಕೊಲೆಯನ್ನು ಪೊಲೀಸರು ಕಸ್ಟಡಿಯಲ್ಲಿ ಮಾಡುತ್ತಾರೆ. ಇದಕ್ಕೆ ಪ್ರತೀಕಾರವಾಗಿ ರಾಮಪುರ ಎನ್ನುವ ಪೊಲೀಸ್ ಸ್ಟೇಷನ್ಗೆ ವೀರಪ್ಪನ್ ದಾಳಿ ಮಾಡಿ ಅಲ್ಲಿದ್ದ 5 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ಕೊಲೆ ಮಾಡುವುದಕ್ಕೆ, ಹಾಗೆ ಅಲ್ಲಿಂದ ಬಂದೂಕು ಆಯುಧಗಳು ದರೋಡೆ ಮಾಡುವುದಕ್ಕೂ ಕೂಡ ವೀರಪ್ಪನಿಗೆ ಸಾಧ್ಯವಾಗುತ್ತೆ. ಅಲ್ಲದೆ 1992 ಆಗಸ್ಟ್ 14ಕ್ಕೆ ಮತ್ತೊಂದು ದಾಳಿ ಕೂಡ ವೀರಪ್ಪನ ಕಡೆಯಿಂದ ಉಂಟಾಗುತ್ತೆ. ಮೈಸೂರು ಜಿಲ್ಲಾ ಮೇಧಾವಿಯಾಗಿದ್ದ ಹರಿಕೃಷ್ಣ ಹಾಗೆ ಶಕೀಲ್ ಅಹಮದ್ ಸೇರಿದಂತೆ 4 ಪೊಲೀಸ್ ಸಿಬ್ಬಂದಿಗಳನ್ನು ಆವತ್ತು ವೀರಪ್ಪನ್ ಕೊಲೆ ಮಾಡಿದ್ದ. ವೀರಪ್ಪನ್ ಒಂದು ಸ್ಥಳದಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವ ತಪ್ಪು ಮಾಹಿತಿಯನ್ನು ಕೊಟ್ಟು ಆ ಮೂಲಕ ಆ ಪೊಲೀಸ್ ಸಿಬ್ಬಂದಿಯನ್ನು ವೀರಪ್ಪನ್ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದ. ಅದಾದ ಬಳಿಕ ರ್ಯಾಂಬೋ ಗೋಪಾಲಕೃಷ್ಣ ಎನ್ನುವ ದೈತ್ಯ ಪೊಲೀಸ್ ಅಧಿಕಾರಿ ವೀರಪ್ಪನ ಬೆನ್ನ ಹಿಂದೆ ಬೀಳ್ತಾರೆ. 1993 ಏಪ್ರಿಲ್ ತಿಂಗಳಿನಲ್ಲಾಗಿತ್ತು ವೀರಪ್ಪನ್ ಆತನ ಜೀವನದಲ್ಲಿ ನಡೆಸಿದ್ದ ಅತಿ ದೊಡ್ಡ ಗ್ಯಾಂಗ್ ಕೊಲೆಯಾಗಿತ್ತು. ಅವತ್ತು 22 ಮಂದಿ ಸಾವನ್ನಪ್ಪಿದ್ರು. ಪಾಲಾರ್ ಅಟ್ಯಾಕ್ ಎಂದೇ ಈ ಕೃತ್ಯವನ್ನು ಇಂದಿಗೂ ಕೂಡ ಕರೀತಾರೆ. ಈ ಕೃತ್ಯ ನಡೆಯುವುದಕ್ಕಿಂತಲೂ ಕೆಲವು ದಿನಗಳ ಹಿಂದೆಯಾಗಿದ್ದು, ವೀರಪ್ಪನ್ ರ್ಯಾಂಬೋ ಗೋಪಾಲಕೃಷ್ಣನ್ ಎನ್ನುವ ಪೊಲೀಸ್ ಅಧಿಕಾರಿಗೆ ಗಂಭೀರ ಹುಟ್ಟು ಎನ್ನುವ ರೀತಿಯ ಧಮಕಿಯನ್ನು ಹಾಕಿದ್ದ. ಅದರ ಮುಂದಿನ ಭಾಗವಾಗಿ ಈ ಕೃತ್ಯ ನಡೆದಿತ್ತು. ಈ ಧಮಕಿಯನ್ನು ಆಕ್ಸೆಪ್ಟ್ ಮಾಡಿ ರ್ಯಾಂಬೋ ಗೋಪಾಲಕೃಷ್ಣ ಹಾಗೆ 41 ಮಂದಿ ಪೊಲೀಸರು ಅವತ್ತು ಅವನನ್ನು ಹಿಡಿಯಲು ಹೋಗಿದ್ರು. ಈ ಸಂದರ್ಭದಲ್ಲಿ ಬಸ್ ಅನ್ನು ಬ್ಲಾಸ್ಟ್ ಮಾಡಿ ಅವತ್ತು 22 ಮಂದಿ ಪೊಲೀಸರು ಸಾವನ್ನಪ್ಪಿದ್ರು. ಆದರೆ ರ್ಯಾಂಬೋ ಗೋಪಾಲಕೃಷ್ಣ ಆ ಬಸ್ನಲ್ಲಿ ಎದ್ದು ಬಸ್ನಿಂದ ಹೊರಗೆ ಬಿದ್ದಿದ್ರು ಕೂಡ ಸಾವನ್ನಪ್ಪಿರಲಿಲ್ಲ. ಅವತ್ತು ರ್ಯಾಂಬೋ ಗೋಪಾಲಕೃಷ್ಣ ಎನ್ನುವ ದೈತ್ಯ ಪೊಲೀಸ್ ಅಧಿಕಾರಿ ಗಂಭೀರವಾಗಿ ಗಾಯಗೊಂಡು 1.5 ವರ್ಷ ಕಾಲ ಬೆಡ್ನಲ್ಲೇ ಇದ್ರು. ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ವೀರಪ್ಪನ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. 22 ಮಂದಿ ಪೊಲೀಸರನ್ನು ಕೊಂದಂತಹ ಈತನನ್ನು ಹಿಡಿಯಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಮಡಗಟ್ಟು ಅವತ್ತು ಕೇಂದ್ರ ಸರ್ಕಾರವು PSI ಜವಾನರನ್ನು ಸತ್ಯಮಂಗಲ ಕಾಡಿಗೆ ವೀರಪ್ಪನ ಬಂಧಿಸಲು ಕಳಿಸುತ್ತಾರೆ. ಅವತ್ತು PSI ಜವಾನರೊಂದಿಗೆ ವೀರಪ್ಪನ ಗುಂಡಿನ ಚಕಮಕಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹಲವಾರು PSI ಜವಾನ್ಗಳ ಜೀವ ಕೂಡ ಹೋಗಿತ್ತು. 1995 ಆಗುವ ವೇಳೆಗೆ ವೀರಪ್ಪನ ಸಹೋದರ ಅರ್ಜುನನ ಕಾಲು ದೊಡ್ಡದಾಗುತ್ತಾ ಬರುತ್ತೆ. ಈ ರೋಗಕ್ಕೆ ಚಿಕಿತ್ಸೆ ಪಡೆಯಲು ಕಾಡಿನಲ್ಲಿರುವ ಮದ್ದುಗಳಿಂದ ಸಾಧ್ಯವಾಗಿರಲಿಲ್ಲ. ಈ ರೋಗಕ್ಕೆ ಚಿಕಿತ್ಸೆಯನ್ನು ಊರಲ್ಲಿ ಆಸ್ಪತ್ರೆಯಿಂದಲೇ ಪಡೆದುಕೊಳ್ಬೇಕಾಗಿತ್ತು. ಆದರೆ ಅರ್ಜುನನ್ನು ಊರಿಗೆ ಕಳಿಸುವ ರೀತಿ ಇರಲಿಲ್ಲ. ಯಾಕೆಂದ್ರೆ ಎಲ್ಲಾದರೂ ಅರ್ಜುನನ್ನು ಪೊಲೀಸರು ಬಂಧಿಸಿ ಆತ ಎಲ್ಲಾ ವಿಷಯವನ್ನು ಪೊಲೀಸರಿಗೆ ಒಪ್ಪಿಸಬಹುದು ಎನ್ನುವ ಭಯ ಕೂಡ ಇತ್ತು. ಆದರೆ ಚಿಕಿತ್ಸೆ ಕೊಡಲು ಕೂಡ ಅದಕ್ಕೂ ಕೂಡ ಒಂದು ಪ್ಲಾನ್ ವೀರಪ್ಪನ ಕಡೆಯಲ್ಲಿತ್ತು. ಅವತ್ತು ವೀರಪ್ಪನ್ ಕೊಯಂಬತ್ತೂರಿನ DSP ಆಗಿದ್ದ ಚಿದಂಬರದನ್ನ ಹಾಗೆ ಅವರ 2 ಸಹೋದರರನ್ನು ಕಿಡ್ನಾಪ್ ಮಾಡಿ ಕಾಡಿಗೆ ಕರೆದುಕೊಂಡು ಹೋಗಿ ಅವರನ್ನು ಜಾಮೀನಾಗಿ ನಿಲ್ಲಿಸಿ ಅವನ ತಮ್ಮನನ್ನು ಊರಿಗೆ ಚಿಕಿತ್ಸೆಗೆ ಕಳಿಸ್ತಾನೆ. ಅರ್ಜುನನಿಗೆ ಏನಾದರೂ ಮಾಡಿದ್ರೆ ಈ DSPಯನ್ನು ಕೊಂದು ಬಿಡ್ತೇನೆ ಎನ್ನುವ ಧಮಕಿಯನ್ನು ವೀರಪ್ಪನ್ ಹಾಕಿದ್ದ. ಆದ್ದರಿಂದಲೇ ಪೊಲೀಸ್ ಸಿಬ್ಬಂದಿಗಳಿಗೆ ಆಗಿರಲಿ ಸರ್ಕಾರಕ್ಕಾಗಿರಲಿ ಅರ್ಜುನನನ್ನು ಯಾವುದೇ ರೀತಿ ತೊಂದರೆ ಹಲ್ಲೆ ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಅರ್ಜುನ ಚಿಕಿತ್ಸೆಗೆ ಹೋಗಿದ್ದ ಆ ಸಂದರ್ಭದಲ್ಲಿ ಈ PSI ST ಜವಾನರು ಪೂರ್ವಕವಾಗಿ ಅಲ್ಲಿದ್ದ DSP ಹಾಗೆ ಆತನ 2 ಸಂಬಂಧಿಕರನ್ನು ಅಲ್ಲಿಂದ ಕಾಡಿನಲ್ಲಿ ಕಿಡ್ನಾಪ್ ಆಗಿದ್ದ ಸ್ಥಳದಿಂದ ತಪ್ಪಿಸ್ತಾರೆ. ಅದೇ ಸಂದರ್ಭದಲ್ಲಾಗಿದ್ದು ಹಲವಾರು ನಾಟಕಗಳು ನಡೆದಿತ್ತು. ವೀರಪ್ಪನ ತಮ್ಮ ಅರ್ಜುನನ್ನು ಪೊಲೀಸರು ಬಂಧಿಸಿ ಕಸ್ಟಡಿಯಲ್ಲಿ ಆತನ ಕೊಲೆಯಾಗುತ್ತೆ. ಕರ್ನಾಟಕ ಪೊಲೀಸರಿಗೆ ಅರ್ಜುನನನ್ನು ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಸೈನೈಡ್ ಕುಡಿದು ಅರ್ಜುನ್ ಆತ್ಮಹತ್ಯೆ ಮಾಡಿದ್ದಾನೆ ಅಂದ್ರು ಪೊಲೀಸ್ ಅಧಿಕಾರಿಗಳು. ರೋಗಿಯಾಗಿದ್ದ ತನ್ನ ತಮ್ಮನನ್ನು ಕಸ್ಟಡಿಗೆ ಕರೆದುಕೊಂಡು ಹೋಗಿ ಪೊಲೀಸರು ಕೊಲೆ ಮಾಡಿದ್ದಾನೆ ಅಂತ ವೀರಪ್ಪನ್ ನಂಬಿದ್ದ. ತಂಗಿ ಕೂಡ ಕಸ್ಟಡಿಯಲ್ಲಿ ಸಾವನ್ನಪ್ತಾಳೆ, ತಮ್ಮ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ತಾರೆ. ಅದು ಅಲ್ಲದೆ ಹಲವಾರು ಅನುಯಾಯಿಗಳನ್ನು ಪೊಲೀಸರು ಬಂಧಿಸಿ ಅವರು ಕೂಡ ಕಸ್ಟಡಿಯಲ್ಲಿ ಸಾವನ್ನಪ್ತಾರೆ. ಇದೇ ಕಾರಣವನ್ನು ಹೇಳಿಕೊಂಡು ವೀರಪ್ಪ ಹಲವಾರು ಪೊಲೀಸ್ ಸಿಬ್ಬಂದಿಗಳನ್ನು ಮುಂದಕ್ಕೆ ಕೂಡ ಕೊಲೆ ಮಾಡ್ತಾನೆ. ಹೀಗೆ ಒಂದು ದಿವಸ 2 ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಅನ್ನು ಕಿಡ್ನಾಪ್ ಮಾಡ್ತಾನೆ ವೀರಪ್ಪನ್. ತಪ್ಪಿ ಕಿಡ್ನಾಪ್ ಮಾಡಿದ್ದಾಗಿತ್ತು ಇವರಿಬ್ಬರನ್ನು. ಆದರೆ ವೀರಪ್ಪನ್ ಕೆಲವೇ ದಿನಗಳಲ್ಲಿ ಅವರ ಬಿಡುಗಡೆ ಕೂಡ ಮಾಡ್ತಾನೆ. ಅದು ಅಲ್ಲದೆ ಹಲವಾರು ಪೊಲೀಸ್ ಸಿಬ್ಬಂದಿಗಳನ್ನು ಈ ರೀತಿಯಾಗಿ ಕಿಡ್ನಾಪ್ ಮಾಡಿ ಅವರನ್ನು ಹಲವಾರು ಮಂದಿಯನ್ನು ಅಲ್ಲಿ ಕಾಡಿನಲ್ಲಿ ಆತ ಕೊಲೆ ಮಾಡಿದ್ದ. ಈ ರೀತಿ ನಮ್ಮ ಕನ್ನಡದ ಖ್ಯಾತ ನಟ ರಾಜ್ಕುಮಾರ್ ಅವರನ್ನು 2000 ಇಸವಿಯಲ್ಲಿ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ. ವೀರಪ್ಪನ್ ಕಿಡ್ನಾಪ್ ಮಾಡಿ 108 ದಿವಸಗಳ ಕಾಲ ಆತನ ಕಸ್ಟಡಿಯಲ್ಲಿ ರಾಜ್ಕುಮಾರರನ್ನು ಇಟ್ಟಿದ್ದ. ಯಾಕೆ ರಾಜ್ಕುಮಾರನ್ನು ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ? ಯಾಕಂದ್ರೆ ಆತನ ಹೆಸರು ಹೇಳಿದಾಗ ಜನರೆಲ್ಲ ನಡುಕಬೇಕು, ಜನರೆಲ್ಲ ತನ್ನ ಹೆಸರು ಫೋಟೋವನ್ನು ನೋಡುವ ಸಂದರ್ಭದಲ್ಲಿ ಹೆದರಬೇಕು ಎನ್ನುವ ಮಾನಸಿಕ ಅವಸ್ಥೆಯಲ್ಲಿದ್ದ ಆತ. ಅದರಿಂದಲೇ ಯಾವುದಾದ್ರೂ ಒಂದು ಪ್ರಮುಖ ವ್ಯಕ್ತಿಯ ಕಿಡ್ನಾಪ್ ಮಾಡಬೇಕು ಎನ್ನುವ ಪ್ಲಾನ್ ನಲ್ಲಾಗಿತ್ತು ಅವನು. ಈ ಪ್ಲಾನ್ ನಲ್ಲಿ ರಾಜ್ಕುಮಾರನ್ನು ಕಿಡ್ನಾಪ್ ಮಾಡುವುದಕ್ಕಿಂತ ಮೊದಲು ತಮಿಳುನಾಡಿನ ಇವತ್ತಿನ CM MK ಸ್ಟಾಲಿನ್ ಅವರನ್ನು ಕಿಡ್ನಾಪ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದ. ಆದರೆ ಅವರಿಗೆ ಹಲವಾರು ಸೆಕ್ಯೂರಿಟಿಗಳು ಇರುವುದರಿಂದ ಅವರನ್ನು
ಕಿಡ್ನಾಪ್ ಮಾಡುವ ಪ್ಲಾನ್ ಅನ್ನು ಬಿಡ್ತಾರೆ. ಅದಾದ ಬಳಿಕ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ರನ್ನು ಕಿಡ್ನಾಪ್ ಮಾಡುವ ಪ್ಲಾನ್ ಕೂಡ ಇತ್ತು. ಆದ್ರೆ ರಜನಿಕಾಂತ್ ಅವರ ಮನೆ ಜಯಲಲಿತಾ ಅವರ ಮನೆಗೆ ಹತ್ತಿರವಾಗಿದ್ದರಿಂದ ಅಲ್ಲೂ ಕೂಡ ಸೆಕ್ಯೂರಿಟಿ ಇಶ್ಯೂ ಇರುವುದರಿಂದ ಕೊನೆಗೂ ವೀರಪ್ಪನ್ ರಾಜ್ಕುಮಾರ್ ರನ್ನು ಜುಲೈ 30, 2000 ಕಿಡ್ನಾಪ್ ಮಾಡ್ತಾನೆ. ರಾಜ್ಕುಮಾರ್ ಅವರ ಫಾರ್ಮ್ ಹೌಸ್ ನಿಂದಾಗಿತ್ತು ವೀರಪ್ಪನ್ ಕಿಡ್ನಾಪ್ ಮಾಡಿತು. ಈ ಸಂದರ್ಭದಲ್ಲಿ ತಮಿಳುನಾಡು ಕರ್ನಾಟಕದ ನಡು ಹಲವಾರು ಚರ್ಚಾ ವಿಷಯಗಳು ಕೂಡ ನಡೀತಾ ಇತ್ತು. ಹೀಗೆ 108 ದಿವಸ ಆದ ಬಳಿಕ ವೀರಪ್ಪನ್ ಕೊನೆಗೂ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಕೂಡ ಮಾಡ್ತಾನೆ. ಅದಾದ ಬಳಿಕ 2002 ಆಗುವ ವೇಳೆಗೆ ವೀರಪ್ಪನ್ ಕರ್ನಾಟಕದ ಮಾಜಿ ಸಚಿವರಾಗಿದ್ದ ಎಚ್ ನಾಗಪ್ಪರನ್ನು ಕಿಡ್ನಾಪ್ ಮಾಡ್ತಾರೆ. ಆವತ್ತಿನ ಸಂದರ್ಭದಲ್ಲಿ ಅವರು ರಾಜಕೀಯವಾಗಿ ಹಲವಾರು ಬೇಡಿಕೆಯನ್ನು ಕೂಡ ಇಡ್ತಾರೆ. ಈ ಹಿಂದೆ ಎಲ್ಟಿಟಿಯಲ್ಲಿ ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಬಂಧನವಾಗಿರುವ ಇಬ್ಬರನ್ನು ಬಿಡುಗಡೆಗೊಳ್ಳಬೇಕು ಎನ್ನುವುದು ಮೊದಲ ಕಂಡೀಷನ್ ಆಗಿತ್ತು. ಎರಡನೇ ಬೇಡಿಕೆ ಏನೆಂದರೆ ತಮಿಳು ಕವಿಯಾಗಿದ್ದ ತಿರುವಲ್ಲೂರ್ ಅವರ ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಎನ್ನುವುದಾಗಿತ್ತು ವೀರಪ್ಪನ ಎರಡನೇ ಬೇಡಿಕೆ. ಆದರೆ ಆ ಬಳಿಕ ನಾಗಪ್ಪ ಕಾಡಿನಿಂದ ಬಂದೇ ಇಲ್ಲ, ಅಲ್ಲೇ ಸಾವನ್ನಪ್ತಾರೆ ಈ ಮಾಜಿ ಸಚಿವ ನಾಗಪ್ಪ. ತಮಿಳುನಾಡು ಪೊಲೀಸರೊಂದಿಗೆ ನಡೆದ ಹಿಂದಿನ ಚಕಮಕಿಯಲ್ಲಿ ನಾಗಪ್ಪ ಸಾವನ್ನಪ್ಪಿದ್ದಾರೆ. ಅದರಿಂದಲೇ ಅವರನ್ನು ಕಾಡಿನಲ್ಲೇ ಉಪೇಕ್ಷೆ ಮಾಡಿ ತಾನು ಹೋಗಿದ್ದೇನೆ ಎನ್ನುವ ಸಂದೇಶವನ್ನು ನಾಗಪ್ಪ ಕುಟುಂಬಕ್ಕೆ ವೀರಪ್ಪನ್ ಕಳಿಸ್ತಾನೆ. ಆದರೆ ಇಂದಿಗೂ ಕೂಡ ನಾಗಪ್ಪ ಅವರ ಸಾವು ಸಂಶಯಾಸ್ಪದವಾಗಿದೆ. ಇನ್ನು ಯಾವುದೇ ಒಂದು ಸ್ಲೈಡ್ಗೆ ಪೂರ್ಣ ವಿರಾಮ ಇದ್ದೇ ಇರುತ್ತೆ ಎನ್ನುವ ರೀತಿಯಲ್ಲಿ ವೀರಪ್ಪನ ಈ ಆಟಕ್ಕೆ ಒಂದು ಪೂರ್ಣ ವಿರಾಮ ಆಪರೇಷನ್ ಕೋಲ್ಕೆ ಎನ್ನುವ ಹೆಸರಿನಲ್ಲಿತ್ತು. ಎಸ್ಟಿಎಫ್ ಪೊಲೀಸ್ ಸಿಬ್ಬಂದಿಗಳು ವೀರಪ್ಪನ ತಂಡಕ್ಕೆ ಮೊದಲಿಗೆ ಸೇರಿಕೊಡ್ತಾರೆ. ಆ ಸಂದರ್ಭದಲ್ಲಿ ವೀರಪ್ಪನ ಕಣ್ಣು ಕಾಣುವ ವಿಸಿಬಲ್ ಕಡಿಮೆಯಾಗಿತ್ತು. ಅದಕ್ಕಾಗಿ ಚಿಕಿತ್ಸೆಗಾಗಿ ಹೊರಗೆ ಆಸ್ಪತ್ರೆಗೆ ಹೋಗಿ ಮದ್ದನ್ನು ಪಡೆಯುವ ಅಂತ ಹೇಳಿ ವೀರಪ್ಪನನ್ನು ಹೊರಗೆ ಕಾಡಿನಿಂದ ಹೊರಗೆ ತರುತ್ತಾರೆ. 2004 ಅಕ್ಟೋಬರ್ 18ಕ್ಕೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಕರ್ನಾಟಕ ಬಾರ್ಡರ್ನ ಹತ್ತಿರದ ಸ್ಥಳದಲ್ಲಿ ತಮಿಳುನಾಡು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಎಸ್ಟಿಎಫ್ನಿಂದ ರಾತ್ರಿ ವೀರಪ್ಪನ ಗುಂಡಿಕ್ಕಿ ಕೊಲೆ ಕೂಡ ಆಗುತ್ತೆ. 40 ವರ್ಷಗಳ ವೀರಪ್ಪನ ಓಟಕ್ಕೆ ಅವತ್ತು ಫುಲ್ ಸ್ಟಾಪ್ ಬೀರುತ್ತೆ. ದಾವೂದ್ ಇಬ್ರಾಹಿಂ ಆದ ಬಳಿಕ ಹಿಡಿದುಕೊಟ್ಟರೆ ಅತಿ ಹೆಚ್ಚು ಮೊತ್ತ ಅಂತ ಘೋಷಣೆಯಾಗಿರುವ ಖ್ಯಾತಿಯನ್ನು ವೀರಪ್ಪನ್ ಪಡೆದುಕೊಂಡರೆ, ಅದು ಅಲ್ಲದೆ 97 ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಸೇರಿಸಿ 180ಕ್ಕಿಂತಲೂ ಅಧಿಕ ಮಂದಿಯನ್ನು ಕೊಲೆ ಮಾಡಿದ್ದ ವೀರಪ್ಪನ ಆ ಓಟವನ್ನು ಕೆ ವಿಜಯ್ ಕುಮಾರ್ ಎನ್ನುವ ದೈತ್ಯ ಪೊಲೀಸ್ ಅಧಿಕಾರಿ ನಿಲ್ಲಿಸಿದ. ಈ ಕುರಿತು ಕೆ ವಿಜಯ್ ಕುಮಾರ್ ಅವರ ಪುಸ್ತಕ ಕೂಡ ಇದೆ. ಇನ್ನು ವಿವಾದ ಅಲ್ಲಿಗೆ ಮುಕ್ತಾಯಗೊಂಡಿರಲಿಲ್ಲ. 2 ದಿವಸಗಳ ಹಿಂದೆ ಅರೆಸ್ಟ್ ಮಾಡಿದ್ದ ವೀರಪ್ಪನನ್ನು ಫೇಕ್ ಎನ್ಕೌಂಟರ್ ಎನ್ನುವ ಹೆಸರಿನ ಮೂಲಕ ಮುಂದೆ ಕೊಲೆ ಮಾಡಿದ್ದು. ಹಾಗೆ ವೀರಪ್ಪನ ಹಿಂದೆ ಇದ್ದ ಆ ಪ್ರಮುಖ ವ್ಯಕ್ತಿಗಳ ಹೆಸರು ಹೊರಬರುವುದಕ್ಕಾಗಿ ಈ ರೀತಿ ಫೇಕ್ ಎನ್ಕೌಂಟರ್ ಅನ್ನು ಮಾಡಿದ್ದಾರೆ ಎನ್ನುವ ಆಕ್ಷೇಪ ಕೂಡ ಆ ಸಂದರ್ಭದಲ್ಲಿ ಎದ್ದು ಬಂದಿತ್ತು. ವೀರಪ್ಪನ ಸಹೋದರ ಅವರ ಅನುಯಾಯಿಗಳನ್ನು ಕೊಲೆ ಮಾಡಿದ ರೀತಿಯಲ್ಲಿ ಕಸ್ಟಡಿಯಲ್ಲಿ ಕಂಡು ಆ ಬಳಿಕ ಪೇಪರ್ನಲ್ಲಿ ಬರುವಾಗ ಅದು ಆತ್ಮಹತ್ಯೆ ಎಂದು ಬರೆದಿರುವ ಕಥೆ ಕೂಡ ಇದೆ. ಅದು ಅಲ್ಲದೆ 1992ರ ಆ ಸಂದರ್ಭದಲ್ಲಿ ವೀರಪ್ಪನನ್ನು ಅಟ್ಯಾಕ್ ಮಾಡಲು ಅಂತ ಹೇಳಿ 15 ಮಂದಿ ಯುವತಿಯರನ್ನು ರೇಪ್ ಮಾಡಿದ್ದ ಕೇಸ್ನಲ್ಲಿ 215 ಪೊಲೀಸರ ಮೇಲೆ ಕೇಸ್ ತೀರ್ಮಾನವಾದದ್ದು ಕೂಡ 6 ತಿಂಗಳ ಹಿಂದೆಯಾಗಿತ್ತು. ವೀರಪ್ಪನ ಈ ಬಂಧನ ಹಾಗೆ ಅಟ್ಯಾಕ್ ಕೆಟ್ಟದ್ದು ಒಳ್ಳೆಯದು ನಡುವೆ ನಡೆದಿದ್ದ ಯುದ್ಧವಾಗಿರಲಿಲ್ಲ, ಬದಲಾಗಿ ಕೆಟ್ಟದ್ದು ನಡುವೆ ನಡೆದಿದ್ದ ಯುದ್ಧವಾಗಿತ್ತು. ಕೋಟಿ ಬೆಲೆ ಬಾಳುವ ಗಂಧದವರ ಆನೆ ದತ್ತಗಳನ್ನು ಕಾಡುಗಳನಿಗೆ ಒಬ್ಬರಿಗೆ ಈ ರೀತಿ ಸುಲಭವಾಗಿ ಸಾಗಿಸುವುದಕ್ಕೆ ಸಾಧ್ಯ ಆದರೆ ಅದು ನಂಬಿಕೊಳ್ಳಲಾಗದಂತಹ ಸತ್ಯವಾಗಿದೆ. ಆದ್ದರಿಂದಲೇ ವೀರಪ್ಪನ ಹಿಂದೆ ಯಾರಾದರೂ ಒಂದು ಪ್ರಮುಖ ವ್ಯಕ್ತಿ ಆಟ ಆಡಿದ್ದೇ ಇರಬಹುದು. ಆದ್ರೆ ವೀರಪ್ಪನ ಹಿಂದೆ ಇದ್ದ ಆ ವ್ಯಕ್ತಿಗಳು ಯಾರು ಎನ್ನುವುದು ಇಂದಿಗೂ ಕೂಡ ಕುತೂಹಲದಿಂದ ಕಾಯುತ್ತಾ ಇರುವ ವಿಷಯವಾಗಿದೆ. ಆ ಸ್ತವದಲ್ಲಿ ಒಂದು ಹೊತ್ತು ಊಟವನ್ನು ಕಾಡಿನನ್ನೇ ಮಾಡ್ತಾ ಇದ್ದ ಈ ವೀರಪ್ಪನ್ ಇಷ್ಟೊಂದು ಕೋಟಿ ಮಾಡಿದ ಸಂಪತ್ತಾದ್ರೂ ಎಲ್ಲಿ? ಇಂತಹ ಪ್ರಶ್ನೆಯನ್ನ ಬಂದಾಗ ವೀರಪ್ಪನ ಹಿಂದೆ ಒಬ್ಬ ಪ್ರಮುಖ ಹಿತ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇವಿಷ್ಟು ವೀರಪ್ಪನ ಕುರಿತಾದ ಕತೆ. ಈ ವೀರಪ್ಪನ ಕುರಿತಾಗಿ ಹಲವಾರು ಸಿನಿಮಾಗಳು ಈಗಾಗಲೇ ಬಂದಿದೆ ಕೂಡ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.